ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಅಂಬೇಡ್ಕರ್ ಕುರಿತು ಅವಹೇಳನಕಾರಿ ಹೇಳಿಕೆ. ಕೇಂದ್ರ ಗೃಹ ಸಚಿವರ ವಿರುದ್ಧ ಬೃಹತ್ ಪ್ರತಿಭಟನೆ. ಗಂಗಾವತಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂಸತ್ ಸಭೆಯಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಬಿ.ಆರ್. ಅಂಬೇಡ್ಕರ್ ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ಖಂಡಿಸಿ ಅಂಬೇಡ್ಕರ್ ಹೋರಾಟ ಸಮಿತಿ ನೇತೃತ್ವದಲ್ಲಿ ಮಂಗಳವಾರದಂದು ದಲಿತಪರ ಸಂಘಟನೆಗಳ ಮುಖಂಡರುಗಳು ಅಂಬೇಡ್ಕರ್ ಪ್ರತಿಮೆ ಬಳಿ ಬೃಹತ್ ಪ್ರತಿಭಟನೆ ನಡೆಸಿದರು. ಮುಖಂಡರಾದ ಮರಿಸ್ವಾಮಿ, ಹುಸೇನಪ್ಪ ಹಂಚಿನಾಳ, ವಕೀಲರು ಹಂಪೇಶ್ ಅರಿಗೋಳ್, ಕೆ. ಅಂಬಣ್ಣ ಸೇರಿದಂತೆ ಇತರರು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ವಿರುದ್ಧ ವಿವಿಧ ಘೋಷಣೆಗಳನ್ನು ಕೂಗಿ ಪ್ರತಿಭಟಿಸಿದರು. ಈ ಸಂದರ್ಭದಲ್ಲಿ ಮುಖಂಡ ಮರಿಸ್ವಾಮಿ ಮಾತನಾಡಿ, ದೇಶಕ್ಕೆ ಬೃಹತ್ ಸಂವಿಧಾನ ಕಲ್ಪಿಸಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಪವಿತ್ರವಾದ ಸಂಸತ್ತಿನಲ್ಲಿ ಅತ್ಯಂತ ಅವಹೇಳನಕಾರಿಯಾಗಿ ಮಾತನಾಡಿ ಅಪಮಾನ ಮಾಡಿದ್ದು ಅತ್ಯಂತ ಖಂಡನೀಯ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ತಕ್ಷಣವೇ ಅವರನ್ನು ಸಚಿವ ಸಂಪುಟದಿಂದ ಕೈಬಿಡಬೇಕು. ಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ದೇಶದ ಪ್ರಜೆಗಳಿಗೆ ಕ್ಷಮೆಯಾಚಿಸಬೇಕು ಎಂದು ತಿಳಿಸಿದರು. ಇನ್ನೋರ್ವ ಮುಖಂಡ ಹಂಪೇಶ್ ಅರಿಗೋಳ್ ಮಾತನಾಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬೃಹತ್ ಸಂವಿಧಾನವನ್ನು ಕಲ್ಪಿಸುವುದರ ಮೂಲಕ ಸಮಾನತೆಯ, ಸ್ವಾತಂತ್ರ್ಯತೆ, ಭ್ರಾತೃತ್ವ ಮನೋಭಾವನೆಗಳು ಹಾಗೂ ಸಂವಿಧಾನಬದ್ಧವಾದ ಹಕ್ಕುಗಳನ್ನು ನೀಡುವುದರ ಮೂಲಕ ವಿಶ್ವಕ್ಕೆ ದಾರಿದೀಪವಾದ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿರುವುದು ಹಾಗೂ ಇಡೀ ಸಂವಿಧಾನವನ್ನೇ ಬದಲಾವಣೆಗೆ ಕುತಂತ್ರ ನಡೆಸಿರುವುದು ಇಡೀ ದೇಶದ ಜನತೆ, ಶೋಷಿತ ವರ್ಗದ ಜನಾಂಗದವರು ಕೇಂದ್ರ ಸಚಿವ ಸ್ಥಾನದಿಂದ ವಜಾಗೊಳಿಸಲು ಹೋದಲ್ಲಿ ದೇಶಾದ್ಯಂತ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಹುಲುಗಪ್ಪ ಮಾಗಿ, ಹುಲಿಗೇಶ ದೇವರಮನಿ, ಬಸವರಾಜ್ ಚಲವಾದಿ, ದೊಡ್ಡ ಭೋಜಪ್ಪ, ಅಂಬಣ್ಣ, ಹಂಪೇಶ್ ಅರಿಗೋಳ್, ಶರಣಪ್ಪ ಚೆಲುವಾದಿ ಸೇರಿದಂತೆ ಅಪಾರ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಬಳಿಕ ತಹಸೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು. ಗಡಿಪರಾದಂತ ಮಾಜಿ ಗುಂಡಾ ಮತ್ತು ಹಾಲಿ ಗೃಹ ಮಂತ್ರಿಯಾದ ಕೇಂದ್ರ ಗೃಹ ಮಂತ್ರಿಯಾದಂತ ಅಮಿತ್ ಶಾ ಅವರಿಗೆ ನಾವು ಧಿಕ್ಕಾರವನ್ನು ಹೇಳ್ತಾ ಇದೀವಿ. ನೀವು ಅಂಬೇಡ್ಕರ್ ಅವರನ್ನ ಅಂಬೇಡ್ಕರ್ ಅಂತ ಹೇಳೋ ಬದಲ ದೇವರನ್ನ ನೆನಪು ಮಾಡಿದರೆ ನಿಮಗೆ 7 ವರ್ಷ ಏನೋ 7 ಸಲ ಆಯಸ್ಸು ಸಿಗುತ್ತೆ ಅಥವಾ ಏನೋ ಒಂದು ದೇವರಿಂದ ವರ ಸಿಗುತ್ತೆ ಅನ್ನೋ ಮಾತುಗಳನ್ನ ಅಮಿತ್ ಶಾ ಹೇಳ್ತಿರೋದು ಇವತ್ತು ನಮಗೆ ಬಹಳಷ್ಟು ನೋವಾಗಿದೆ. ಅಮಿತ್ ಶಾ ಅವರೇ, ನೀವು ಗುಂಡಾಕಾದಿಯಲ್ಲಿ ಬಂಧನ ಆಗಿ ಗಡಿಪಾರಾದಾಗ ನಿಮಗೆ ಬೇಲ್ ಕೊಟ್ಟು ಮತ್ತು ಏನು ಕೋರ್ಟ್ನಲ್ಲಿ ನ್ಯಾಯ ಸಿಗ್ಬೇಕಾದ್ರೆ ನಿಮ್ಮ ದೇವರು ಕೊಟ್ಟಿಲ್ಲ ನ್ಯಾಯವನ್ನ. ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನದಲ್ಲಿ ನಿಮಗೆ ನ್ಯಾಯವನ್ನು ಏನು ಅತ್ಯಂತ ಎಚ್ಚರಿಕೆಯಿಂದ ಜಾಗೃತರಾಗಿದ್ದಾರೆ ಅಂದ್ರೆ ಇವತ್ತು ಕತ್ತಲಿನಿಂದ ಬೆಳಕಿಗೆ ಬಂದಿದ್ದಾರೆ ಅಂದ್ರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕಾರಣ. ಇವತ್ತು ನಮಗೆ ದಲಿತರಿಗೆ ಯಾವ ದೇವರುಗಳು ಅಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ದೇವರುಗಳು ಅಂತಂದೇಳಿ ನಾವೆಲ್ಲ ಬುದ್ಧ, ಬಸವ, ಅಂಬೇಡ್ಕರ್ ಅವರನ್ನ ಇವತ್ತು ಅನುಸರಿಸಿಕೊಂಡು ಅವರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಾವೆಲ್ಲ ನಡೀತಾ ಇದ್ದೀವಿ. ಇವತ್ತೆಲ್ಲ ನಾವೆಲ್ಲ ಜಾಗೃತರಾಗಿದ್ದೀವಿ ಅಂತಂದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ. ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ಗೊತ್ತೇ ನಿಮಗೆ. ಅವರು ಬರೇ ಈ ದೇಶಕ್ಕೆ ಸ್ವತಂತ್ರ ಬಂದ್ರೆ ಅಷ್ಟೇ ಸಾಲದು, ಸಾಮಾನ್ಯವಾಗಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಮತ್ತು ರಾಜಕೀಯವಾಗಿ ಪ್ರತಿಯೊಬ್ಬರು ಸಮಾನ ಹಕ್ಕುಳ್ಳವರಾಗಬೇಕೆಂದು ಈ ರಾಷ್ಟ್ರದ ಶೋಷಿತ ಜನಾಂಗದ ಅಭಿವೃದ್ಧಿಗಾಗಿ ಇಡೀ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ. ಹಾಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇಡೀ ಪ್ರಪಂಚದಾದ್ಯಂತ ಕೊಂಡಾಡ್ತಾ ಇದ್ದಾರೆ. ಅವರು ಬರೆದಂತ ಸಂವಿಧಾನವನ್ನ ಬೇರೆ ದೇಶದವರು ಸಹಿತ ಅನುಕರಣೆ ಮಾಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಇವತ್ತು ಸಂವಿಧಾನಕ್ಕಾಗ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಹಗುರವಾಗಿ ಮಾತಾಡೋದು ನಾವು ಖಂಡನೆ ಮಾಡ್ತಾ ಇದ್ದೀವಿ. ನೀವು ನೈತಿಕ ಹೊಣೆ ಹೊತ್ತು ಈ ಕೂಡಲೇ ರಾಜೀನಾಮೆ ನೀಡಬೇಕಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಸಮಿತಿಯಿಂದ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದಂಥ ಅಮಿತ್ ಶಾ ಅವರೇ, ಇವತ್ತು ಈ ದೇಶದ ಚರಿತ್ರೆಯನ್ನು ತಾವು ಪರಿಪೂರ್ಣ ಅರ್ಥಿಲ್ಲ ಅಂತ ನಮಗೆ ಗೊತ್ತಾಗ್ತಿದೆ. ಅಂಬೇಡ್ಕರ್ ಅಂದ್ರೆ ಸಂವಿಧಾನ ಅಂದ್ರೆ ಅಂಬೇಡ್ಕರ್ ಅವರು ಕೇವಲ ಒಂದೇ ಜಾತಿಗಾಗಿ ಒಂದಕ್ಕಾಗಿ ಮೀಸಲಾತಿ ಆಗಲು ಅಥವಾ ಸಂವಿಧಾನ ಬರೆದಿಲ್ಲ. ಈ ದೇಶದಲ್ಲಿ ಇರ್ತಕ್ಕಂಥ ಬಹುಜನರು
ಇಡೀ ಸಾರ್ವತ್ರಿಕವಾಗಿ ಎಲ್ಲ ವರ್ಗದವರು ಎಲ್ಲ ಜಾತಿಯವರಿಗೆ ಸಮಾನವಾದ ನ್ಯಾಯ ಸಿಗಬೇಕಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಾರ. ಆ ಸಂವಿಧಾನವನ್ನು ಇವತ್ತು ಎಲ್ಲರೂ ಪಾಲನೆ ಮಾಡಿಕೊಳ್ತ ಹೊಂತೀವಿ. ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತಾಡೋದು ಶೋಚನೀಯ ಸಂಗತಿ. ಹಾಗಾಗಿ ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಮತ್ತು ಅವ್ರನ್ನ ಗಡೀಪಾರು ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಈ ಸಂಘಟನೆಯಿಂದ ಗಂಗಾವತಿ ನಗರದಿಂದ ಒತ್ತಾಯ ಮಾಡ್ತೇವೆ. ಹಾಗಾಗಿ ಇವತ್ತು ಶೋಷಣೆಗೊಳಗಾದಂಥ ದಲಿತ ಸಮುದಾಯ ಇರ್ಬೋದು, ಇನ್ನುಳಿದಂಥ ಎಲ್ಲ ಸಮುದಾಯಗಳು, ಎಲ್ಲ ಪಕ್ಷದವರು ಇವತ್ತು ಆ ಸಂಸತ್ ಭವನದಲ್ಲಿ ಎಂಟ್ರಿ ಆಗೋ ಕಾಲಕ್ಕೆ ಆ ಸಂವಿಧಾನವನ್ನು ಎಲ್ಲರ ಕೈ ಮುಗಿದು ಒಳಗೆ ಪ್ರವೇಶ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಅವರು ಅಂಬೇಡ್ಕರ್ ಅವರಿಗೆ ಅವಹೇಳನಕಾರಿಯಾಗಿ ಮಾತಾಡೋದು ಭಾಳ ಖಂಡನೀಯ. ಈ ನಮ್ಮ ಸಂಘಟನೆಯಿಂದ ಅವ್ರನ್ನ ಸಂಪೂರ್ಣ ವಜಾಗೊಳಿಸಬೇಕೆಂದು ನಾವು ಒತ್ತಾಯ ಮಾಡ್ತೀವಿ. ಜೈ ಭೀಮ್. ಅಧಿವೇಶನ ನಡೆಯುವ ಹೊತ್ತಿನಲ್ಲಿ ಇವತ್ತು ಗ್ರಾಮಾಂತರಾದ ಅಮಿತ್ ಶಾ ಅವರು ಬಾಬಾ ಸಾಹೇಬರು ಅಂತೇಳಿ ನಡುಕಿಟ್ಕೊಂಡು ಇವೆಲ್ಲ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಇವತ್ತು ಬಾಬಾ ಸಾಹೇಬರಿಗೆ ಅಪಮಾನ ಅಂದ ಅಲ್ಲ, ಇವತ್ತು ಇಡೀ ದೇಶದ ಜನರಿಗೆ ಅಪಮಾನ ಆಗಿದೆ. ಯಾಕಪ್ಪ ಅಂದ್ರೆ ಇವತ್ತು ಇಡೀ ತಮ್ಮ ರಾಮ ಮಂದಿರ ಅಂತೇಳಿ ಇವತ್ತು ಅಮಿತ್ ಶಾ ಏನು ಒಡ್ಡಾಡಿದರು. ಇವತ್ತು ರಾಮ ಮಂದಿರ ಎಲ್ಲ ನಮಗೆ ಬುದ್ಧಿ, ವಿದ್ಯೆ, ಊಟ ಮಾಡೋದು ಮತ್ತು ಒಳ್ಳೆಯ ಒಂದು ಶಕ್ತಿ ಕೊಡೋದು ರಾಮ ಮಂದಿರ ಎಲ್ಲ. ನಮಗೆ ಏನಪ್ಪ ಈ ಸ್ವತಂತ್ರವಾಗಿ ಬದುಕಕ್ಕೆ ಕೊಟ್ಟಿದ್ದಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾವುದೇ ರೀತಿಯಿಂದ ಇನ್ನೊಂದು ಟೈಮು ಯಾರಾದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನಾರ ಅವಹೇಳನಕಾರಿ ಒಂದು ಹೊರಗಾಕಿದ್ರೆ ಇವತ್ತು ಈ ದೇಶದಿಂದ ಅವರು ಗಡೀಪಾರು ಮಾಡ್ಬೇಕಂತೇಳಿ ನನ್ನ ಒತ್ತಾಯ ಅಂತೇಳಿ ನಾನು ಯಾರು ಮಾತಾಡ್ತೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ವೃತ್ತದಿಂದ ಶ್ರೀಕೃಷ್ಣ ದೇವರಾಯ ಬಸ್ ಸ್ಟ್ಯಾಂಡ್ ವೃತ್ತದವರೆಗೆ ಬಂದು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೋರಾಟ ಸಮಿತಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇವರು ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ ಅಂತ ಹೇಳ್ತಾರಲ್ಲ, ದೇವರಾಗ್ತೀರಿ ನೀವು, ಈ ಬೇರೆ ದೇವರನ್ನು ಭಜಿಸಿದ್ರೆ ದೇವರಾಗ್ತ ಅಂತಲ್ಲ ಸ್ವಾಮಿ. ಇವತ್ತು ಅಂಬೇಡ್ಕರ್ ಏನಪ್ಪ ಅಂದ್ರೆ ಓಟಿನ ಹಕ್ಕಿನಿಂದ ನೀನು ಮತ ಪಡೆದು ಇವತ್ತು ಸ್ವತಂತ್ರ ಹಕ್ಕೊಂಡದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಹೇಳ್ತಿಲ್ಲ, ನಿನಗೆ ನಾಚಿಕೆ ಇರ್ತಕ್ಕದ್ದು. ಯಾಕಂದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವರ್ಗ ಎಲ್ಲೈತೆ ಅಂದ್ರೆ ಸಮಾನತೆ ಹಕ್ಕಿನಲ್ಲಿದೆ ಸ್ವರ್ಗ ಸಮಾನತೆ ಹಕ್ಕಿನಲ್ಲಿದೆ ಸ್ವರ್ಗ. ಅಂಬೇಡ್ಕರ್ ಅವರ ಸಮಾನತೆ ಹಕ್ಕು ಕೊಟ್ಟರ. ಇದು ಎಚ್ಚೆತ್ಕೊಂಡು ಕೇಂದ್ರ ಸರ್ಕಾರದ ಗೃಹ ಮಂತ್ರಿ ಇವತ್ತೇನಪ್ಪ ಅಂದ್ರೆ ಇನ್ನು ಮುಂದೆ ಆಟ ನಡೆದ್ರೆ ನಾವು ದಲಿತ ಸಂಘರ್ಷ ಸಮಿತಿ ಇವತ್ತು ಕಣ್ಣು ಮುಚ್ಚಂಗೆ ಕೊಡೋಕ್ಕಾಗೋದಿಲ್ಲ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಮಾನತೆ ಸ್ವತಂತ್ರ ಹಕ್ಕು ಕೊಟ್ಟಿದ್ದಕ್ಕಾಗಿ ನೀನು ಗೃಹ ಸಚಿವಾಗಿ ಆ ಗೃಹ ಸಚಿವ ಸ್ಥಾನದಿಂದ ಒಂದು ಕ್ಷಣ ಇರೋ ನಿನಗೆ ರಕ್ಷಣೆ ಯಾರು ಕೊಡ್ತಾರೆ? ಯಾವನು ಕೊಡೋಕ್ಕಾಗಲ್ಲ, ದೇವ್ರು ಕೊಡೋಕ್ಕಾಗಲ್ಲ, ಯಾರು ಕೊಡೋಕ್ಕಾಗಲ್ಲ. ಇದು ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಬಗ್ಗೆ ಅವನು ಹೇಳಿದ್ರೆ ಮಾತ್ರ ನಿನ್ನನ್ನು ಗಡೀಪಾರು ಮಾಡಲು ಇನ್ನು ಇಡೀ ದೇಶಾದ್ಯಂತ ಹೋರಾಟ ಮಾಡಬೇಕಂತ ಹೇಳ್ತಾ ನಾನು ಆತ್ಮಹತ್ಯೆ ಮಾಡ್ತೇನೆ. ಜೈ ಭೀಮ್. ಬಂದ ಅನ್ನೋದು ಅರಿವಿಲ್ಲದೆ, ಅದರ ಪರಿಜ್ಞಾನ ಇಲ್ಲದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ 7 ಸಲ ಜಪ ಮಾಡೋದಕ್ಕಿಂತ 7 ಸಲ ಜಪ ಮಾಡಿದರೆ ದೇವರು ಕಾಣ್ತಾನಂತೆ. ಯಾರು ಅಮಿತ್ ಶಾ ದೇವ್ರು ಕಾಣೋಣಪ್ಪ ಅಂದ್ರೆ ತನ್ನ ಅಧಿಕಾರದ ಸ್ಥಾನವನ್ನು ಬಿಟ್ಟು ತಾನು ಒಂದು ಸನ್ನೇಶತ್ವ ಬಟ್ಟೆಯನ್ನು ಧರಿಸಿ ಯಾವುದಾದರೂ ಒಂದು ಗುಡ್ಡ ಗುಹೆಗಳಲ್ಲಿ ಕುಂತು ತನ್ನ ಅಧಿಕಾರವನ್ನು ತ್ಯಜಿಸಬೇಕೆಂದು ತಮ್ಮಲ್ಲಿ ಕೇಳುತ್ತೇವೆ. ಹಾಗೂ ತಾವು ರಾಮ 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 ಅಂತಂದೇನು ಜಪಿಸಿ ಆ ರಾಮ ಮಂದಿರ ಕಟ್ಟಬೇಕಾದ್ರೆ ಅದಕ್ಕೆ ಕಾನೂನುಬದ್ಧವಾಗಿ ರಾಮ ದೇವಸ್ಥಾನವನ್ನು ಕಟ್ಟಬೇಕಾದ್ರೆ ಅದು ಕಾನೂನುಬದ್ಧವಾಗಿ ಕಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಅಡಿಯಲ್ಲಿ ಅನ್ನೋದು BJಪಿಗರು ಮೊದಲು ತಿಳಿದುಕೊಳ್ಳಬೇಕು. ಅದನ್ನು ಮರೆತು ಯಾವುದೇ ಒಂದು ಜಾತಿ ಗಲಾಭೆಗಳಿಗೆ ಸೃಷ್ಟಿಸಿ ದಲಿತರನ್ನು ಎಲ್ಲರನ್ನು ಒಟ್ಟ ತಮ್ಮ ಅಡಿಯಾಳುಗಳಾಗಿ ಅಧಿಕಾರ ಮಾಡಬೇಕನ್ನೋ ದುರುದ್ದೇಶದಿಂದ ಈ ಒಂದು ಕೃತ್ಯವನ್ನು ಅವರಿಗೆ ಪ್ರತಿ ಡಿಸೆಂಬರ್ ತಿಂಗಳೇ ಬೇಕಾಗಿರುತ್ತದೆ ಅನ್ನುವ ಒಂದು ಪರಿಜ್ಞಾನ ಏನಾನ ಅವ್ರ ತಲೆ ಒಳಗಡೆ ಇರುತ್ತದೆ ಏನೋ. ಯಾಕಂದರೆ ಬಾಬರ್ ಮಸೀದಿ ಕೆಡವಿದ್ದು ಕೂಡ ಡಿಸೆಂಬರ್ 6. ಯಾಕಂದರೆ ಡಿಸೆಂಬರ್ 6ರಂದು ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನ ಮಾತನ್ನು ಹೇಳಿರೋದು ಕೂಡ ಡಿಸೆಂಬರ್ ತಿಂಗಳಂತಂದು ಅವರಿಗೆ ಮನವರಿಕೆ ಮಾಡಿಕೊಂಡು ಮುಂದೆ ಇದೇ ರೀತಿ ಮಾತಾಡಿದರೆ, ಇದೇ ರೀತಿ ಅವಹೇಳನ ಮಾತುಗಳನ್ನು ಹೇಳಿದನಪ್ಪ ಅಂದರೆ ದೇಶಾದ್ಯಂತ ಬಹುಸಂಖ್ಯಾತ ಇರ್ತಕ್ಕಂಥ ಜನಸಂಖ್ಯೆ ದಂಗೆ ಹೇಳ್ಬೇಕಾಗುತ್ತಂಥದ್ದು ಹೇಳಿ ನನ್ನ 2 ಮಾತುಗಳನ್ನು ಅಮಿತ್ ಶಾ ಇವರು ಹೇಳ್ಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೇಳ್ತಾರೆ. ಅವರಿಗೆ ನಮ್ಮ ಸಮಿತಿಯ ಪರವಾಗಿ
ನಮ್ಮ ದಲಿತರ ಪರವಾಗಿ ಅವರಿಗೆ ಧಿಕ್ಕಾರವನ್ನು ಹೇಳುತ್ತೇನೆ ಈ ಮೂಲಕ. ಯಾಕಂದರೆ ಅವರು ಅಂಬೇಡ್ಕರ್ ಅವರಂದ್ರೆ ಏನಂತ ತಿಳ್ಕೊಂಡಿದ್ದಾರೆ. ಅಂಬೇಡ್ಕರ್ ಅವರ ಸಂವಿಧಾನ ಶಿಲ್ಪಿ ಅವರು. ನಿಜವಾಗ್ಲೂ ಹೇಳ್ಬೇಕಂದ್ರೆ 23 ರಾಷ್ಟ್ರಗಳಲ್ಲಿ ಅವ್ರನ್ನ ಒಂದು ಉನ್ನತ ಸ್ಥಾನದಲ್ಲಿ ಇಟ್ಟು ಅವ್ರನ್ನ ಪೂಜಿಸ್ತಾರೆ. ಅದು ಆ ಅವಿವೇಕಿಗೆ ಗೊತ್ತಿರ್ಲಿಕ್ಕಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದನ್ನ ಆತ ತಿಳ್ಕೊಬೇಕಾಗಿತ್ತು. ಯಾಕಂದ್ರೆ ಇವತ್ತು ದೇವರನ್ನು ಪೂಜಿಸಿದ್ರೆ ವರ ಕೊಡ್ತಾರ ಅಂತಾರೆ. ಇವತ್ತು ದೇವರನ್ನು ಪೂಜಿಸಿದ್ರೆ ವರ ಅಲ್ಲ, ಇವತ್ತು ಅಂಬೇಡ್ಕರ್ನನ್ನು ಪೂಜಿಸಿದ್ರೆ ನಮ್ಗೆ ನ್ಯಾಯ ಸಿಗ್ತೈತೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತು ಸಂಸತ್ತಿನಲ್ಲಿ ಇವತ್ತೇನು ಅವಹೇಳನಕಾರಿಯಾಗಿ ಮಾತಾಡಿರ್ತಕ್ಕಂಥ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರನ್ನು ಈ ಕೂಡಲೇ ಅವರನ್ನ ಮಂತ್ರಿ ಸ್ಥಾನದಿಂದ ವಜಾಗೊಳಿಸಿ ಈ ದೇಶದಿಂದ ಗಡೀಪಾರು ಮಾಡಬೇಕಂತೇಳಿ ನಾವು ಒತ್ತಾಯಿಸಿ ಈ ಹೋರಾಟವನ್ನು ಇಡೀ ರಾಜ್ಯಾದ್ಯಂತ ಅಲ್ಲ, ಇಡೀ ದೇಶಾದ್ಯಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ದೇಶದಲ್ಲಿ ಬಹುಸಂಖ್ಯಾತರು ನಾವೆಲ್ಲರೂ ಒಂದೇ. ಇವತ್ತು ಈ ದೇಶಕ್ಕೆ ಈ ನೆಲಕ್ಕೆ 500 ವರ್ಷಗಳ ಇತಿಹಾಸ ಇದೆ. ಈ 500 ವರ್ಷಗಳಲ್ಲಿ 74 ವರ್ಷಗಳ ಹಿಂದೆ ಈ ದೇಶದ ಮೂಲ ನಿವಾಸಿಗಳಿರ್ತಕ್ಕಂಥ ನಮ್ಮ ಬಹುಸಂಖ್ಯಾತರು ಯಾವುದೇ ಒಂದು ಮೂಲಭೂತ ಹಕ್ಕುಗಳನ್ನು ಹೊಂದಿರಲಾರದೆ ನಿಮ್ಮ ಒಂದು ಗುಲಾಮಗಿರಿ ಪದ್ಧತಿಯಲ್ಲಿ ಜೀವನ ಮಾಡಿ ಇವತ್ತು ವರ್ಣಭೇದ ಪದ್ಧತಿಯನ್ನು ಜಾರಿಯಲ್ಲಿ ತೆಗೆದುಕೊಂಡು ಬಂದು ನಮ್ಮನ್ನು ಗುಲಾಮರಾಗಿ ಜೀವನ ಮಾಡಿರ್ತಕ್ಕಂಥ ಇತಿಹಾಸವನ್ನು ನಾವೆಲ್ಲರೂ ಬಲ್ಲೆವಿ. ಹಾಗಾಗಿ ನೀವು ಅದೇ ಮನಸ್ಥಿತಿಯಲ್ಲಿ ಇವತ್ತು ಈ ಬಹುಸಂಖ್ಯಾತರು ನಮ್ಮ ಕಾಲಾಳಗಾಗಿ ಜೀವನ ಮಾಡ್ಬೇಕಂತೇಳಿ ಅದೇ ಮನಸ್ಥಿತಿಯನ್ನು ಇಟ್ಕೊಂಡು ಇವತ್ತು ಅಂಬೇಡ್ಕರ್ ಅವರ ಬಗ್ಗೆ ನೀವು ಯಾಕೆ ಜಪ ಮಾಡ್ತಾ ಇದ್ದೀರಿ, ಇವತ್ತು ದೇವ್ರ ಜಪ ಮಾಡಿದರೆ ನಿಮ್ಗೆ 7 ಜನ್ಮಕ್ಕೆ ಸ್ವರ್ಗ ಸಿಗುತ್ತೆ ಅಂತೇಳಿ ನಮಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ನಿನಗೇನಾದ್ರೂ ದೇವ್ರ ಬಗ್ಗೆ ಅಷ್ಟೊಂದು ನಂಬಿಕೆ ಇತ್ತಪ್ಪ ಅಂದರೆ ಈ ಕೂಡಲೇ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟುಬಿಟ್ಟು ಬಂದು ಹೊರಗಡೆ ಬಂದು ತಪಸ್ಸು ಮಾಡಿ ಸತ್ತೋಗ್ಬಿಟ್ಟು ನೀನು ಸ್ವರ್ಗಕ್ಕೆ ನೀನು ಹೋಗು. ಬೇಕಾದ್ರೆ ನಮಗೆ ಸ್ವರ್ಗ ಬೇಕಾಗಿಲ್ಲ, ನಾವು ಇಲ್ಲೇ ನೋಡ್ತೀವಿ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬರೋವರೆಗೆ ನಮ್ಗೆ ಏನೂ ಇದ್ದಿಲ್ಲ. ಇವತ್ತು ಸಾವಿರಾರು ವರ್ಷಗಳಿಂದ ಆಸ್ತಿಯಿಂದ ನಮ್ಮನ್ನು ವಂಚಿತರಾಗಿ ಮಾಡಿದ್ರಿ, ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಿದ್ರಿ, ಇವತ್ತು ಭೂಮಿಯನ್ನು ಹೊಂದಿಕೊಳ್ಳೋದ್ರಿಂದ ವಂಚಿತರನ್ನು ಮಾಡಿದ್ರಿ, ಇವತ್ತು ಪ್ರತಿಯೊಂದು ಮೂಲಭೂತ ಹಕ್ಕುಗಳಿಂದ ನಮ್ಮನ್ನು ವಂಚಿತರನ್ನಾಗಿ ಮಾಡಿ ಇವತ್ತು ನಮ್ಮನ್ನು ಆಳ್ತಕ್ಕಂಥ ಗುಲಾಮಗಿರಿ ಪದ್ಧತಿಯನ್ನು ಜಾರಿ ತಗೊಂಡ್ಬಂದಿದ್ರಿ. ಇಂಥವನ್ನೆಲ್ಲ ಅನುಭವಿಸಿ ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಸ್ಥಾನಮಾನಗಳಿಲ್ಲದೆ, ಇವತ್ತು ನಮ್ಮ ದಲಿತರಿಗೆ ಸ್ಥಾನಮಾನಗಳು ಇರಲಾರ್ದೆ ಇವತ್ತು ತಮ್ಮ ಕೈಗೊಂಬೆ ಗುಲಾಮರನ್ನಾಗಿ ಜೀವನ ಮಾಡ್ಕೊಂಡು ಇವತ್ತು ನಮ್ಮನ್ನು ಇಟ್ಕೊಂಡು ಬಂದಿದ್ರಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ದೇವತೆಗಳನ್ನು ಯಾರೂ ಇಲ್ಲ. ನಮಗೆ ಮನುಷ್ಯತ್ವ ಶಿಕ್ಷಣ ಒಂದೇ ನಮಗೆ ಮುಖ್ಯ ಅಂತೇಳಿ ನಮಗೆ ದಾರಿ ತೋರಿಸಿದ್ದಾರೆ. ಹಾಗಾಗಿ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೋವರೆಗೆ ನಮ್ಗೆ ಯಾವುದೋ ಆಸ್ತಿ ಇರಲಿಲ್ಲ, ಅಂತಸ್ತು ಇರಲಿಲ್ಲ, ಐಶ್ವರ್ಯ ಇರಲಿಲ್ಲ, ಕಾರು ಇರಲಿಲ್ಲ, ಬಂಗ್ಲೆ ಇರಲಿಲ್ಲ, ಬಟ್ಟೆ ಇರಲಿಲ್ಲ, ಏನೂ ಇರಲಿಲ್ಲ. ಹಾಗಾಗಿ ನಮಗೆ ಅಂಬೇಡ್ಕರ್ ಅವರೇ ದೇವರು. ಇವತ್ತು 333 ಕೋಟಿ ಮೇಲೆ ನಮಗೆ ನಂಬಿಕೆ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ತಕ್ಕಂಥ ಸಂವಿಧಾನದ ಮೇಲೆ ನಮಗೆ ನಂಬಿಕೆ ಇದೆ ಅಂತೇಳಿ ಈ ಮೂಲಕ ಅಮಿತ್ ಶಾ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇನ್ನೊಂದು ಬೇರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಆಯ್ತು, ಈ ದೇಶದ ಸಂವಿಧಾನದ ಬಗ್ಗೆ ಆಯ್ತು, ಈ ದೇಶದ ಬಹುಸಂಖ್ಯಾತರ ಬಗ್ಗೆ ಆಯ್ತು, ನೀವೇನೋ ಅಂಬೇಡ್ಕರ್ ಮಾತಾಡಿದ್ದೆ ನಮಗೆ ಕಂಡು ಬಂದಲ್ಲಿ ನಿಮ್ಮ ವಿರುದ್ಧ ನಿಮ್ಮ ಮುತ್ತಿಗೆ ಆಗ್ತಕ್ಕಂಥ ಕೆಲಸ ನಾವೆಲ್ಲ ಮಾಡಿದ್ವಿ ಅಂತೇಳಿ